ಹಾಯ್ ಫ್ರೆಂಡ್ಸ್, ಇದೊಂದು ವಿ ನೆಕ್ ಡಿಸೈನ್ ಬ್ಲೌಸು. ವಿ ನೆಕ್ಕಲ್ಲಿ ಬರುತ್ತೆ. ವಿ ನೆಕ್ ಬಂದು ಟ್ಯಾಗ್ ಇಡಬೇಕು. ಆ ಥರ ಫಸ್ಟ್ಗೆ ನಾವು ವಿ ನೆಕ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ, ಬ್ಲೌಸ್ ಪೀಸ್ ಮೇಲೆ ಇಟ್ಬಿಟ್ಟು ಲೈನಿಂಗ್ ಬಟ್ಟೆನ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಇನ್ನೌಟ್ ಮಾಡಿಕೊಂಡು ಆಮೇಲೆ ನಾವು ಇದು ಟ್ಯಾಗ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫಸ್ಟು ವಿ ನೆಕ್ಕಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ರೆಡಿ ಮಾಡಿಕೊಂಡು ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಡಾಟ್ ಪಾಯಿಂಟ್ ಇಟ್ಕೊಂಡ್ಬಿಡ್ಬೇಕು. ಡಾಟ್ ಪಾಯಿಂಟ್ ಹಿಡ್ದಾದ್ಮೇಲೆ ಟ್ಯಾಗ್ನ ಸ್ವಲ್ಪ ಲೂಸ್ ಹಾಕಬೇಕಾಗುತ್ತೆ. ಇದು ವಿ ನೆಕ್ಕು, ಆಮೇಲೆ ಡೀಪ್ ಕಮ್ಮಿ ಇರುತ್ತೆ. ಹಾಗಾಗಿ ಸ್ವಲ್ಪ ದಾರನ ಉದ್ದನೇ ಬಿಟ್ಟು ಸ್ವಲ್ಪ ಲೂಸ್ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ ಬ್ಯಾಕು. ಹಾಗಾಗಿ ಸ್ವಲ್ಪ ಲೂಸ್ ಇಡಬೇಕಾಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ಪಟ್ಟಿ ಕೊಡೋಕ್ಕೆ ಪೀಸ್ ತೊಗೋಬೇಕು. ಮತ್ತು ಇದು ಇನ್ನೌಟ್ ಮಾಡಿಬಿಟ್ಟು ನಾನು ಪೈಪಿಂಗ್ ಕೊಡ್ತೀನಿ ಕಾಂಬಿನೇಷನ್ ಕಲರಲ್ಲಿ. ಹಾಗಾಗಿ ಮಾಮೂಲಿ ಇದು ಫ್ರಂಟ್ ಬಂದುಬಿಟ್ಟು ಡೈಮಂಡ್ ಶೇಪಲ್ಲಿ ಬರುತ್ತೆ. ಅದನ್ನು ಅಷ್ಟೇ ನೀಟಾಗಿ ಮಾರ್ಕ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೊಂಬಿಡ್ಬೇಕು, ಯಾಕೆಂದರೆ ಪೈಪಿಂಗ್ ಕೊಡಬೇಕಲ್ವ. ಇದು ಬಂದುಬಿಟ್ಟು ಇನ್ನೌಟ್ ಮಾಡಿ ಸ್ಟಿಚ್ ಮಾಡಿ ಹಾಗೇನು ಇಟ್ಕೋಬೋದು. ಪೈಪಿಂಗ್ ಬೇಕಂದರೆ ಆಮೇಲೂ ಕೊಡ್ಬೋದು, ಆ ಥರ ಇದು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಇನ್ನೌಟ್ ಮಾಡ್ಕೊಂಡಾದಮೇಲೆ ಮತ್ತೆ ಇದನ್ನು ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಮೇನ್ ಪೀಸ್ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ಟು ನೀಟಾಗಿರುತ್ತೆ. ಇವಾಗ ಇದಕ್ಕೆ ಪೈಪಿಂಗ್ ಕೊಡೋಕ್ಕೆ ಸರಿಯಾಗಿರುತ್ತೆ. ಹಾಗಾಗಿ ಈ ಥರ ರೆಡಿ ಮಾಡ್ಕೋಬೇಕು. ಬ್ಯಾಕು ಫ್ರಂಟು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಾದಮೇಲೆ ಮಾಮೂಲಿ ಬೆಲ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. 4 ಡಾಟನ್ನು ನಾವು ಫಸ್ಟೇ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ರೀತಿ ಡಾಟ್ನ ಹಿಡ್ಕೋಬೇಕು. ನಾನು ಯಾವುದೇ ಡಾಟ್ ಪಾಯಿಂಟ್ಗಳಿಗೆ ಡಬ್ಬಾ ಸ್ಟಿಚ್ ಹಾಕ್ತೀನಿ, ಯಾಕೆಂದರೆ ಸ್ವಲ್ಪ ಡಾಟ್ ಪಾಯಿಂಟ್ಗಳು ಯೂಸ್ ಮಾಡ್ತಾ ಸ್ಟಿಚ್ ಓಪನ್ ಆಗಬಾರ್ದು ಅಂದ್ಬಿಟ್ಟು. ಇದು ಬಂದುಬಿಟ್ಟು ಅದಕ್ಕೆ ಆಪೋಸಿಟ್ ಕಲರಾಗಿ ಪೈಪಿಂಗ್ ಕೊಡೋದಕ್ಕೆ ಥ್ರೆಡ್ ಪೈಪಿಂಗು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ಗೆ ಇದು ಪಾಲಿಸ್ಟರ್ ಬಟ್ಟೆನೇ, ಇದು ಏನು ಬೇರೆ ಬಟ್ಟೆ ಏನಲ್ಲ. ಅದಕ್ಕೆ ಕಾಂಬಿನೇಷನ್ ಆಗಿದೆ ಅಂದ್ಬಿಟ್ಟು ಪೈಪಿಂಗ್ ಏನು ಸಣ್ಣದಾಗಿ ಬರೋದ್ರಿಂದ ಅದಕ್ಕೇನು ಇದೇ ಬಟ್ಟೆ ಬೇಕು ಅಂತೇಳಿ ಅದಕ್ಕೆ ಮ್ಯಾಚಿಂಗ್ ಇದ್ದರೆ ಸಾಕು. ಸ್ಟಿಚ್ ಮಾಡ್ಕೊಂಬಿಟ್ಟು ಈ ರೀತಿ ಕೆಳಗಡೆ ಫಸ್ಟೇ ಫೋಲ್ಡ್ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ಎಮ್ಮಿಂಗ್ ಮಾಡ್ಕೋಬೋದು, ಇಲ್ಲ ಸ್ಟಿಚ್ ಮಾಡ್ಕೋಬೋದು. ನಾವೇನು ಪೈಪಿಂಗ್ ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಮಾಮೂಲಿ ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಈಸಿಯಾಗಿ ಮಾಡ್ಕೋಬೋದು. ನೀವು ಆಲ್ರೆಡಿ ಬ್ಲೌಸ್ ಇನ್ನೌಟ್ ಮಾಡಿ ರೆಡಿ ಮಾಡಿಬಿಟ್ಟಿದ್ದೀರಾ ಅಂದ್ರೂ ಅದು ಕಾಂಬಿನೇಷನ್ ಬಟ್ಟೆ ಪೀಸ್ ತೊಗೊಂಡು ಈ ರೀತಿ ಪೈಪಿಂಗ್ ಕೊಟ್ಕೋಬೋದು. ಈ ರೀತಿ ಪೈಪಿಂಗ್ ಆದಮೇಲೆ ಇವಾಗ ಇದಕ್ಕೆ ನಾವು ಅದೇ ಪಟ್ಟಿಗೆ ಟ್ಯಾಗ್ ಇಡೋದಕ್ಕೆ ಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಎಮ್ಮಿಂಗ್ ಏನು ಮಾಡಲ್ಲ, ಅದು ಡಬ್ಬಾ ಸ್ಟಿಚ್ ಹಾಕ್ಬಿಡ್ತಾ ಇದ್ದೀನಿ. ಅದು ಕೆಳಗಡೆ ಬಟ್ಟೆ ಎತ್ಕೋಬಾರ್ದು ಅಂತ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಆಪೋಸಿಟ್ ಕಲರ್ ಗ್ರೀನಲ್ಲಾದರೂ ಕೊಡ್ಬೋದು, ಇಲ್ಲ ಬ್ಲೌಸ್ ಪೀಸಲ್ಲಾದ್ರೂ ಕೊಡ್ಬೋದು, ಆ ಥರ ಮಾಡ್ಕೋಬೋದು. ಅದಕ್ಕೆ ಈ ರೀತಿ ಪಟ್ಟಿ ರೆಡಿ ಮಾಡಿಕೊಂಡು ಇದು ಫ್ರಂಟ್ಗೂ ಸೇಮ್ ಅದೇ ಡಿಸೈನ್ ಹೇಗಿದೆ ಡೈಮಂಡ್ ಶೇಪಲ್ಲಿ ಇದೆಯಲ್ಲ ಅದೇ ರೀತಿ ಕಟ್ ಮಾಡಿಕೊಂಡು ಪೈಪಿಂಗ್ ಕೊಡ್ತಾಯಿದ್ದೀನಿ. ಒಂದೇ ಸಲ ಪೈಪಿಂಗ್ ರೆಡಿ ಮಾಡ್ಕೊಬಿಟ್ರೆ ಆಮೇಲೆ ಮಾಮೂಲಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಏನು ಪಟ್ಟಿನ ಇದು 2 ಪೀಸ್ಗೂ ರೆಡಿ ಮಾಡ್ಕೋಬೇಕು. ಫ್ರಂಟ್ದು ರೆಡಿ ಮಾಡ್ಕೊಂಡಾದ್ಮೇಲೆ ಆಮೇಲೆ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲ ಅಟ್ಯಾಚ್ ಮಾಡಿಬಿಟ್ಟು ಬೇಕಾದರೆ ಸ್ಟಿಚ್ ಮಾಡ್ಕೋಬೋದು. ಇನ್ನೌಟ್ ಮಾಡೋದ್ರಿಂದ ನೀವು ಸಪ್ರೇಟಾಗಿ ಕೊಡೋಕ್ಕಾಗಲ್ಲ, ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಪಟ್ಟಿನ ಹತ್ತತ್ರ ಬೇಕಾದರೂ ಕೊಟ್ಕೋಬೋದು, ದೂರ ಬೇಕಾದರೂ ಕೊಟ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕೊಟ್ಕೋಬೋದು. ಈ ರೀತಿ ಪಟ್ಟಿ ಕೊಟ್ಟಾದಮೇಲೆ ಇದಕ್ಕೆ ಟ್ಯಾಗ್ ಹಾಕ್ಕೋಬೇಕು. ಟ್ಯಾಗ್ನ ಇನ್ನೌಟ್ ಮಾಡಿಬಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಉದ್ದ ಬೇಕಾಗುತ್ತೆ ಇದು, ಯಾಕೆಂದರೆ ಮೇಲ್ಗಡೆಯಿಂದನೂ ಕೆಳಗಡೆವರೆಗೂ ಬರಬೇಕು ಇದು. ಹಾಗಾಗಿ ಉದ್ದ ಇರೋ ಪೀಸ್ ತೊಗೋಬೇಕಾಗುತ್ತೆ. ಆಮೇಲೆ ಈ ಪೀಸ್ಗೆ ಜಾಯಿಂಟ್ ಮಾಡಿದ್ರೆ ತಿರುಗಿಸೋಕೆ ಕಷ್ಟ ಆಗುತ್ತೆ. ಹಾಗೆ ಒಂದೇ ಪೀಸಲ್ಲೇ ಇರಬೇಕು. ಆ ಥರದ್ದು ನೀವು ಫಸ್ಟೇ ಕಟ್ ಮಾಡಿ ರೆಡಿ ಮಾಡಿ ಸೈಡ್ ಇಟ್ಕೋಬೇಕಾಗುತ್ತೆ ನೀವು ಕಟಿಂಗ್ ಮಾಡಬೇಕಾದ್ರೆ. ಅಂದರೆ ಪೀಸ್ ಕಮ್ಮಿ ಇದ್ದರೆ ಆ ಥರ ಸೈಡಲ್ಲಿ ಒಂದು ಪೀಸು, ಅಂದರೆ ಲೆಂತ್ ಬೇಕಲ್ವ, ನಾವು ಪಟ್ಟಿ ಕೊಡೋಕ್ಕೆ ಗೊತ್ತಾದಾಗ ಸೈಡ್ಗೆ ಇಟ್ಕೋಬೇಕು. ಈ ರೀತಿ ಹಾಕ್ಕೊಂಡು ನೋಡಿ, ಪಿನ್ನಲ್ಲಿ ಈ ರೀತಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ತೂರಿಸ್ಬಿಟ್ಟು ಆಪೋಸಿಟಾಗಿ ಹಾಕ್ಕೊಳ್ಳೋದು ಅಷ್ಟೇ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.